ಆ ಊರಿಂದ ಜನರನ್ನ ಖಾಲಿ ಮಾಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಜನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಮಗೆ ಎಲ್ಲವೂ ಕೂಡ ಆ ಊರೇ ಆಗಿದೆ. ಕಾರ್ಖಾನೆಗಳನ್ನ ಶಿಫ್ಟ್ ಮಾಡಬಹುದು. ಪ್ರತಿ ದಿನವೂ ಕೂಡ ಆ ಕಾರ್ಖಾನೆಗಳಿಂದ ಈ ರೀತಿ ಮಾರಕವಾದಂತ ಹೊಗೆ ನಮ್ಮ ದೇಹ ಸೇರಿ ಅಲ್ಲಿನ ಜನ ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜಮೀನು ಹಾಳಾಗ್ತಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅದನ್ನ ಸ್ಥಳಾಂತರ ಮಾಡಬಹುದು. ಅಲ್ಲಿನ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಬದ್ಧತೆ ಇದ್ರೆ ಮಾಡಲೇಬಹುದು, ಮಾಡ್ಲಿಕ್ಕೆ ಸಾಧ್ಯವೂ ಇದೆ. ಎಸ್, ಹಾಗಾದ್ರೆ ಹಿರೇಬಗನಾಳ ಅನ್ನುವಂಥ ಊರಿನ ಚಿತ್ರಣ ಮತ್ತು 2-3 ಊರುಗಳ ಚಿತ್ರಣ ಮಾತ್ರ ನಾನು ತೋರಿಸಿದ್ದೀನಿ. ಸುಮಾರು 40ಕ್ಕೂ ಹೆಚ್ಚು ಊರುಗಳಲ್ಲಿ ಇದೇ ಚಿತ್ರಣ. ನಾವೀಗ ಹಿರೇಬಗನಾಳದಲ್ಲಿ ಏನಾಗಿದೆ, ಯಾರ್ಯಾರಿಗೆ ಏನಾಗಿದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಗಂಭೀರ ಅನ್ನೋದನ್ನ ತೋರಿಸೋಣ. ನೋಡಿ, ಹಿರೇಬಗನಾಳದ ಒಟ್ಟು ಜನಸಂಖ್ಯೆ 2333. 5 ವರ್ಷದ ಒಳಗಿನ ಮಕ್ಕಳು 208 ಜನ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 124 ಮಕ್ಕಳು ಚರ್ಮರೋಗದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಚರ್ಮರೋಗದ ಕಾಯಿಲೆ ಇರುವವರು 49, ಚರ್ಮರೋಗದ ಕಾಯಿಲೆ ಇರುವವರು 49 ಜನ. ಇನ್ನು ಕ್ಷಯರೋಗ ಇರುವವರು 25 ಜನ. ದೃಷ್ಟಿದೋಷ, ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿನ ಪೊರೆ ಮತ್ತೊಂದು ಮಗದೊಂದು ಅಂಥೇಳಿ ಇರುವವರು 42 ಜನ. ಕ್ಯಾನ್ಸರ್ ಬಾಧಿತರು 2. ರಕ್ತದೊತ್ತಡ ಇರುವವರು 58 ಜನ. ಮಧುಮೇಹ ಬಾಧಿತರು 40 ಜನ. ಆರೋಗ್ಯ ಇಲಾಖೆಯೇ ಕೊಟ್ಟಿರುವಂಥ ವರದಿ ಇದು, ಸುಮ್ಮನೆ ಹೇಳ್ತಿರೋದಲ್ಲ. ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ವರದಿ ಇದು. ಅವ್ರು ಮಾಡಿದ ತಪ್ಪೇನಿದ್ವಿ? ಇಷ್ಟು ಜನ ಇವತ್ತು ಕಾಯಿಲೆ ಕಸಾಲೆಯಿಂದ ಜೀವ ಕಳ್ಕೊಳ್ತಿದ್ದಾರಲ್ಲ, ಇಷ್ಟು ಜನ ಇವತ್ತು ಅನಾರೋಗ್ಯದಿಂದ ತಮ್ಮವರನ್ನ, ಬಂಧುಗಳನ್ನ, ಸಂಬಂಧಿಕರನ್ನ, ಕುಟುಂಬದವ್ರನ್ನ ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರು ಮಾಡಿದ ತಪ್ಪೇ ನೀವೇ ಹೇಳಿದ್ವಿ. ಎಸ್ ನೋಡಿ, ಈಗ ಅದೇ ನಮ್ಮ ಕರ್ತವ್ಯ. ರಿಪಬ್ಲಿಕ್ ಕನ್ನಡ ಏನು ಮಾಡಬೇಕು, ಈಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಅದನ್ನು ಫಾಲೋ ಅಪ್ ಕೂಡ ಮಾಡ್ತೀವಿ. ಆದರೆ ಅದೇ ರೀತಿಯಾಗಿ ಈಗ ಸರ್ಕಾರದ ಕೆಲಸ ಏನು, ಇದೆಲ್ಲವನ್ನು ಕೂಡ ನೋಡಿ ಇದಕ್ಕೆ ಪರಿಹಾರವನ್ನು ತರುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಮುಂದಿನ ಹಂತ, ಆ ಊರಿಂದ ಜನರನ್ನ ಖಾಲಿ ಮಾಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಜನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಮಗೆ ಎಲ್ಲವೂ ಕೂಡ ಆ ಊರೇ ಆಗಿದೆ. ಕಾರ್ಖಾನೆಗಳನ್ನ ಶಿಫ್ಟ್ ಮಾಡಬಹುದು. ಪ್ರತಿ ದಿನವೂ ಕೂಡ ಆ ಕಾರ್ಖಾನೆಗಳಿಂದ ಈ ರೀತಿ ಮಾರಕವಾದಂಥ ಹೊಗೆ ನಮ್ಮ ದೇಹ ಸೇರಿ ಅಲ್ಲಿನ ಜನ ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜಮೀನು ಹಾಳಾಗ್ತಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅದನ್ನ ಸ್ಥಳಾಂತರ ಮಾಡಬಹುದು. ಅಲ್ಲಿನ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಬದ್ಧತೆ ಇದ್ರೆ ಮಾಡಲೇಬಹುದು, ಮಾಡ್ಲಿಕ್ಕೆ ಸಾಧ್ಯವೂ ಇದೆ. ಎಸ್, ಹಾಗಾದ್ರೆ ಹಿರೇಬಗನಾಳ ಅನ್ನುವಂಥ ಊರಿನ ಚಿತ್ರಣ ಮತ್ತು 2-3 ಊರುಗಳ ಚಿತ್ರಣ ಮಾತ್ರ ನಾನು ತೋರಿಸಿದ್ದೀನಿ. ಸುಮಾರು 40ಕ್ಕೂ ಹೆಚ್ಚು ಊರುಗಳಲ್ಲಿ ಇದೇ ಚಿತ್ರಣ. ನಾವೀಗ ಹಿರೇಬಗನಾಳದಲ್ಲಿ ಏನಾಗಿದೆ, ಯಾರ್ಯಾರಿಗೆ ಏನಾಗಿದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಗಂಭೀರ ಅನ್ನೋದನ್ನ ತೋರಿಸೋಣ. ನೋಡಿ, ಹಿರೇಬಗನಾಳದ ಒಟ್ಟು ಜನಸಂಖ್ಯೆ 2333. 5 ವರ್ಷದ ಒಳಗಿನ ಮಕ್ಕಳು 208 ಜನ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 124 ಮಕ್ಕಳು ಚರ್ಮರೋಗದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಚರ್ಮರೋಗದ ಕಾಯಿಲೆ ಇರುವವರು 49, ಚರ್ಮರೋಗದ ಕಾಯಿಲೆ ಇರುವವರು 49 ಜನ. ಇನ್ನು ಕ್ಷಯರೋಗ ಇರುವವರು 25 ಜನ. ದೃಷ್ಟಿದೋಷ, ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿನ ಪೊರೆ ಮತ್ತೊಂದು ಮಗದೊಂದು ಅಂಥೇಳಿ ಇರುವವರು 42 ಜನ. ಕ್ಯಾನ್ಸರ್ ಬಾಧಿತರು 2. ರಕ್ತದೊತ್ತಡ ಇರುವವರು 58 ಜನ. ಮಧುಮೇಹ ಬಾಧಿತರು 40 ಜನ. ಆರೋಗ್ಯ ಇಲಾಖೆಯೇ ಕೊಟ್ಟಿರುವಂಥ ವರದಿ ಇದು, ಸುಮ್ಮನೆ ಹೇಳ್ತಿರೋದಲ್ಲ. ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ವರದಿ ಇದು. ಅವ್ರು ಮಾಡಿದ ತಪ್ಪೇನಿದ್ವಿ? ಇಷ್ಟು ಜನ ಇವತ್ತು ಕಾಯಿಲೆ ಕಸಾಲೆಯಿಂದ ಜೀವ ಕಳ್ಕೊಳ್ತಿದ್ದಾರಲ್ಲ, ಇಷ್ಟು ಜನ ಇವತ್ತು ಅನಾರೋಗ್ಯದಿಂದ ತಮ್ಮವರನ್ನ, ಬಂಧುಗಳನ್ನ, ಸಂಬಂಧಿಕರನ್ನ, ಕುಟುಂಬದವ್ರನ್ನ ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರು ಮಾಡಿದ ತಪ್ಪೇ ನೀವೇ ಹೇಳಿದ್ವಿ. ಎಸ್ ನೋಡಿ, ಈಗ ಅದೇ ನಮ್ಮ ಕರ್ತವ್ಯ. ರಿಪಬ್ಲಿಕ್ ಕನ್ನಡ ಏನು ಮಾಡಬೇಕು, ಈಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಅದನ್ನು ಫಾಲೋ ಅಪ್ ಕೂಡ ಮಾಡ್ತೀವಿ. ಆದರೆ ಅದೇ ರೀತಿಯಾಗಿ ಈಗ ಸರ್ಕಾರದ ಕೆಲಸ ಏನು, ಇದೆಲ್ಲವನ್ನು ಕೂಡ ನೋಡಿ ಇದಕ್ಕೆ ಪರಿಹಾರವನ್ನು ತರುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಮುಂದಿನ ಹಂತ, ಆ ಊರಿಂದ ಜನರನ್ನ ಖಾಲಿ ಮಾಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಜನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಮಗೆ ಎಲ್ಲವೂ ಕೂಡ ಆ ಊರೇ ಆಗಿದೆ. ಕಾರ್ಖಾನೆಗಳನ್ನ ಶಿಫ್ಟ್ ಮಾಡಬಹುದು. ಪ್ರತಿ ದಿನವೂ ಕೂಡ ಆ ಕಾರ್ಖಾನೆಗಳಿಂದ ಈ ರೀತಿ ಮಾರಕವಾದಂಥ ಹೊಗೆ ನಮ್ಮ ದೇಹ ಸೇರಿ ಅಲ್ಲಿನ ಜನ ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜಮೀನು ಹಾಳಾಗ್ತಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅದನ್ನ ಸ್ಥಳಾಂತರ ಮಾಡಬಹುದು. ಅಲ್ಲಿನ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಬದ್ಧತೆ ಇದ್ರೆ ಮಾಡಲೇಬಹುದು, ಮಾಡ್ಲಿಕ್ಕೆ ಸಾಧ್ಯವೂ ಇದೆ. ಎಸ್, ಹಾಗಾದ್ರೆ ಹಿರೇಬಗನಾಳ ಅನ್ನುವಂಥ ಊರಿನ ಚಿತ್ರಣ ಮತ್ತು 2-3 ಊರುಗಳ ಚಿತ್ರಣ ಮಾತ್ರ ನಾನು ತೋರಿಸಿದ್ದೀನಿ. ಸುಮಾರು 40ಕ್ಕೂ ಹೆಚ್ಚು ಊರುಗಳಲ್ಲಿ ಇದೇ ಚಿತ್ರಣ. ನಾವೀಗ ಹಿರೇಬಗನಾಳದಲ್ಲಿ ಏನಾಗಿದೆ, ಯಾರ್ಯಾರಿಗೆ ಏನಾಗಿದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಗಂಭೀರ ಅನ್ನೋದನ್ನ ತೋರಿಸೋಣ. ನೋಡಿ, ಹಿರೇಬಗನಾಳದ ಒಟ್ಟು ಜನಸಂಖ್ಯೆ 2333. 5 ವರ್ಷದ ಒಳಗಿನ ಮಕ್ಕಳು 208 ಜನ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 124 ಮಕ್ಕಳು ಚರ್ಮರೋಗದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಚರ್ಮರೋಗದ ಕಾಯಿಲೆ ಇರುವವರು 49, ಚರ್ಮರೋಗದ ಕಾಯಿಲೆ ಇರುವವರು 49 ಜನ. ಇನ್ನು ಕ್ಷಯರೋಗ ಇರುವವರು 25 ಜನ. ದೃಷ್ಟಿದೋಷ, ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿನ ಪೊರೆ ಮತ್ತೊಂದು ಮಗದೊಂದು ಅಂಥೇಳಿ ಇರುವವರು 42 ಜನ. ಕ್ಯಾನ್ಸರ್ ಬಾಧಿತರು 2. ರಕ್ತದೊತ್ತಡ ಇರುವವರು 58 ಜನ. ಮಧುಮೇಹ ಬಾಧಿತರು 40 ಜನ. ಆರೋಗ್ಯ ಇಲಾಖೆಯೇ ಕೊಟ್ಟಿರುವಂಥ ವರದಿ ಇದು,
ಸುಮ್ಮನೆ ಹೇಳ್ತಿರೋದಲ್ಲ, ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ವರದಿ ಇದು. ಅವ್ರು ಮಾಡಿದ ತಪ್ಪೇನಿದ್ವಿ, ಇಷ್ಟು ಜನ ಇವತ್ತು ಕಾಯಿಲೆ ಕಸಾಲೆಯಿಂದ ಜೀವ ಕಳ್ಕೊಳ್ತಿದ್ದಾರಲ್ಲ, ಇಷ್ಟು ಜನ ಇವತ್ತು ಅನಾರೋಗ್ಯದಿಂದ ತಮ್ಮವರನ್ನ, ಬಂಧುಗಳನ್ನ, ಸಂಬಂಧಿಕರನ್ನ, ಕುಟುಂಬದವ್ರನ್ನ ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರು ಮಾಡಿದ ತಪ್ಪೇ ನೀವೇ ಹೇಳಿದ್ವಿ. ಎಸ್ ನೋಡಿ, ಈಗ ಅದೇ ನಮ್ಮ ಕರ್ತವ್ಯ ರಿಪಬ್ಲಿಕ್ ಕನ್ನಡ ಏನು ಮಾಡಬೇಕು ಈಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಅದನ್ನು ಫಾಲೋ ಅಪ್ ಕೂಡ ಮಾಡ್ತೀವಿ. ಆದರೆ ಅದೇ ರೀತಿಯಾಗಿ ಈಗ ಸರ್ಕಾರದ ಕೆಲಸ ಏನು ಇದೆಲ್ಲವನ್ನು ಕೂಡ ನೋಡಿ ಇದಕ್ಕೆ ಪರಿಹಾರವನ್ನು ತರುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಆ ಊರಿಂದ ಜನರನ್ನ ಖಾಲಿ ಮಾಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಜನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ, ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ತಮಗೆ ಎಲ್ಲವೂ ಕೂಡ ಆ ಊರೇ ಆಗಿದೆ. ಕಾರ್ಖಾನೆಗಳನ್ನ ಶಿಫ್ಟ್ ಮಾಡ್ಬೋದು. ಪ್ರತಿ ದಿನವೂ ಕೂಡ ಆ ಕಾರ್ಖಾನೆಗಳಿಂದ ಈ ರೀತಿ ಮಾರಕವಾದಂಥ ಹೊಗೆ ನಮ್ಮ ದೇಹ ಸೇರಿ ಅಲ್ಲಿನ ಜನ ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜಮೀನು ಹಾಳಾಗ್ತಿದೆ ಅಂತೇಳಿ ಗೊತ್ತಾದ ತಕ್ಷಣ ಅದನ್ನ ಸ್ಥಳಾಂತರ ಮಾಡಬಹುದು. ಅಲ್ಲಿನ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಬದ್ಧತೆ ಇದ್ರೆ ಮಾಡಲೇಬಹುದು, ಮಾಡ್ಲಿಕ್ಕೆ ಸಾಧ್ಯವೂ ಇದೆ. ಎಸ್, ಹಾಗಾದ್ರೆ ಆ ಹಿರೇಬಗನಾಳ ಅನ್ನುವಂಥ ಊರಿನ ಚಿತ್ರಣ ಮತ್ತು 2-3 ಊರುಗಳ ಚಿತ್ರಣ ಮಾತ್ರ ನಾನು ತೋರಿಸಿದ್ದೀನಿ. ಸುಮಾರು 40ಕ್ಕೂ ಹೆಚ್ಚು ಊರುಗಳಲ್ಲಿ ಇದೇ ಚಿತ್ರಣ. ನಾವೀಗ ಹಿರೇಬಗನಾಳದಲ್ಲಿ ಏನಾಗಿದೆ, ಯಾರ್ಯಾರಿಗೇನಾಗಿದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಗಂಭೀರ ಅನ್ನೋದನ್ನು ತೋರಿಸೋಣ. ನೋಡಿ, ಹಿರೇಬಗನಾಳದ ಒಟ್ಟು ಜನಸಂಖ್ಯೆ 2333. 5 ವರ್ಷದ ಒಳಗಿನ ಮಕ್ಕಳು 208 ಜನ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 124 ಮಕ್ಕಳು ಚರ್ಮರೋಗದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಚರ್ಮರೋಗದ ಕಾಯಿಲೆ ಇರುವವರು 49, ಚರ್ಮರೋಗದ ಕಾಯಿಲೆ ಇರುವವರು 49 ಜನ. ಇನ್ನು ಕ್ಷಯರೋಗ ಇರುವವರು 25 ಜನ. ದೃಷ್ಟಿದೋಷ, ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿನ ಪೊರೆ ಮತ್ತೊಂದು ಮಗದೊಂದು ಅಂಥೇಳಿ ಇರುವವರು 42 ಜನ. ಕ್ಯಾನ್ಸರ್ ಬಾಧಿತರು 2, ರಕ್ತದೊತ್ತಡ ಇರುವವರು 58 ಜನ, ಮಧುಮೇಹ ಬಾಧಿತರು 40 ಜನ. ಆರೋಗ್ಯ ಇಲಾಖೆಯೇ ಕೊಟ್ಟಿರುವಂಥ ವರದಿ ಇದು. ಸುಮ್ಮನೆ ಹೇಳ್ತಿರೋದಲ್ಲ, ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ವರದಿ ಇದು. ಅವ್ರು ಮಾಡಿದ ತಪ್ಪೇನಿದ್ವಿ, ಇಷ್ಟು ಜನ ಇವತ್ತು ಕಾಯಿಲೆ ಕಸಾಲೆಯಿಂದ ಜೀವ ಕಳ್ಕೊಳ್ತಿದ್ದಾರಲ್ಲ, ಇಷ್ಟು ಜನ ಇವತ್ತು ಅನಾರೋಗ್ಯದಿಂದ ತಮ್ಮವರನ್ನ, ಬಂಧುಗಳನ್ನ, ಸಂಬಂಧಿಕರನ್ನ, ಕುಟುಂಬದವ್ರನ್ನ ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರು ಮಾಡಿದ ತಪ್ಪೇ ನೀವೇ ಹೇಳಿದ್ವಿ. ಎಸ್ ನೋಡಿ, ಈಗ ಅದೇ ನಮ್ಮ ಕರ್ತವ್ಯ ರಿಪಬ್ಲಿಕ್ ಕನ್ನಡ ಏನು ಮಾಡಬೇಕು ಈಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಅದನ್ನು ಫಾಲೋ ಅಪ್ ಕೂಡ ಮಾಡ್ತೀವಿ. ಆದರೆ ಅದೇ ರೀತಿಯಾಗಿ ಈಗ ಸರ್ಕಾರದ ಕೆಲಸ ಏನು ಇದೆಲ್ಲವನ್ನು ಕೂಡ ನೋಡಿ ಇದಕ್ಕೆ ಪರಿಹಾರವನ್ನು ತರುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಆ ಊರಿಂದ ಜನರನ್ನ ಖಾಲಿ ಮಾಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಜನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ, ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ತಮಗೆ ಎಲ್ಲವೂ ಕೂಡ ಆ ಊರೇ ಆಗಿದೆ. ಕಾರ್ಖಾನೆಗಳನ್ನ ಶಿಫ್ಟ್ ಮಾಡ್ಬೋದು. ಪ್ರತಿ ದಿನವೂ ಕೂಡ ಆ ಕಾರ್ಖಾನೆಗಳಿಂದ ಈ ರೀತಿ ಮಾರಕವಾದಂಥ ಹೊಗೆ ನಮ್ಮ ದೇಹ ಸೇರಿ ಅಲ್ಲಿನ ಜನ ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜಮೀನು ಹಾಳಾಗ್ತಿದೆ ಅಂತೇಳಿ ಗೊತ್ತಾದ ತಕ್ಷಣ ಅದನ್ನ ಸ್ಥಳಾಂತರ ಮಾಡಬಹುದು. ಅಲ್ಲಿನ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಬದ್ಧತೆ ಇದ್ರೆ ಮಾಡಲೇಬಹುದು, ಮಾಡ್ಲಿಕ್ಕೆ ಸಾಧ್ಯವೂ ಇದೆ. ಎಸ್, ಹಾಗಾದ್ರೆ ಆ ಹಿರೇಬಗನಾಳ ಅನ್ನುವಂಥ ಊರಿನ ಚಿತ್ರಣ ಮತ್ತು 2-3 ಊರುಗಳ ಚಿತ್ರಣ ಮಾತ್ರ ನಾನು ತೋರಿಸಿದ್ದೀನಿ. ಸುಮಾರು 40ಕ್ಕೂ ಹೆಚ್ಚು ಊರುಗಳಲ್ಲಿ ಇದೇ ಚಿತ್ರಣ. ನಾವೀಗ ಹಿರೇಬಗನಾಳದಲ್ಲಿ ಏನಾಗಿದೆ, ಯಾರ್ಯಾರಿಗೇನಾಗಿದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಗಂಭೀರ ಅನ್ನೋದನ್ನು ತೋರಿಸೋಣ. ನೋಡಿ, ಹಿರೇಬಗನಾಳದ ಒಟ್ಟು ಜನಸಂಖ್ಯೆ 2333. 5 ವರ್ಷದ ಒಳಗಿನ ಮಕ್ಕಳು 208 ಜನ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 124 ಮಕ್ಕಳು ಚರ್ಮರೋಗದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಚರ್ಮರೋಗದ ಕಾಯಿಲೆ ಇರುವವರು 49, ಚರ್ಮರೋಗದ ಕಾಯಿಲೆ ಇರುವವರು 49 ಜನ. ಇನ್ನು ಕ್ಷಯರೋಗ ಇರುವವರು 25 ಜನ. ದೃಷ್ಟಿದೋಷ, ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿನ ಪೊರೆ ಮತ್ತೊಂದು ಮಗದೊಂದು ಅಂಥೇಳಿ ಇರುವವರು 42 ಜನ. ಕ್ಯಾನ್ಸರ್ ಬಾಧಿತರು 2, ರಕ್ತದೊತ್ತಡ ಇರುವವರು 58 ಜನ, ಮಧುಮೇಹ ಬಾಧಿತರು 40 ಜನ. ಆರೋಗ್ಯ ಇಲಾಖೆಯೇ ಕೊಟ್ಟಿರುವಂಥ ವರದಿ ಇದು. ಸುಮ್ಮನೆ ಹೇಳ್ತಿರೋದಲ್ಲ, ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ವರದಿ ಇದು. ಅವ್ರು ಮಾಡಿದ ತಪ್ಪೇನಿದ್ವಿ, ಇಷ್ಟು ಜನ ಇವತ್ತು ಕಾಯಿಲೆ ಕಸಾಲೆಯಿಂದ ಜೀವ ಕಳ್ಕೊಳ್ತಿದ್ದಾರಲ್ಲ, ಇಷ್ಟು ಜನ ಇವತ್ತು ಅನಾರೋಗ್ಯದಿಂದ ತಮ್ಮವರನ್ನ, ಬಂಧುಗಳನ್ನ, ಸಂಬಂಧಿಕರನ್ನ, ಕುಟುಂಬದವ್ರನ್ನ ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರು ಮಾಡಿದ ತಪ್ಪೇ ನೀವೇ ಹೇಳಿದ್ವಿ. ಎಸ್ ನೋಡಿ, ಈಗ ಅದೇ ನಮ್ಮ ಕರ್ತವ್ಯ ರಿಪಬ್ಲಿಕ್ ಕನ್ನಡ ಏನು ಮಾಡಬೇಕು ಈಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಅದನ್ನು ಫಾಲೋ ಅಪ್ ಕೂಡ ಮಾಡ್ತೀವಿ. ಆದರೆ ಅದೇ ರೀತಿಯಾಗಿ ಈಗ ಸರ್ಕಾರದ ಕೆಲಸ ಏನು ಇದೆಲ್ಲವನ್ನು ಕೂಡ ನೋಡಿ ಇದಕ್ಕೆ ಪರಿಹಾರವನ್ನು ತರುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು